ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಗದಗ ತೋಂಟದಾರ್ಯ ಜಾತ್ರೆಯ ಮಹೋತ್ಸವದಲ್ಲಿದ್ದೇವೆ. ಇವತ್ತು 70 ಕಲಾವಿದರು ಸೇರಿ ವಚನ ಚಿತ್ರ ದರ್ಶನ ಕಲಾ ಕಮ್ಮಟ ಅನ್ನೋ ಒಂದು ವಿಭಿನ್ನವಾದ ಒಂದು ಅಭೂತಪೂರ್ವವಾದಂಥ 70 ಕಲಾವಿದರು ಸೇರಿ ಏಕಕಾಲಕ್ಕೆ ಒಂದು 100 ಮೀಟರ್ ಕ್ಯಾನ್ವಾಸದಲ್ಲಿ ಒಂದು ಜಾತ್ರಾ ವಿಶೇಷವಾಗಿ ಜನರಿಗೆ ಒಂದು ಮನ ಮುಟ್ಟುವಂಥ ಒಂದು ಕಲಾಕೃತಿಗಳನ್ನು ವಚನದ ಮೂಲಕ ತಮ್ಮ ವಿಭಿನ್ನ ಶೈಲಿಯ ವಚನಗಳನ್ನು ರಚನೆ ಮೂಲಕ ತಮ್ಮ ಕಲಾಕೃತಿಯ ಮೂಲಕ ವಿಭಿನ್ನ ಬಣ್ಣದ ಓಕಳಿಯಾಟದ ಒಂದಿಗೆ ಅದನ್ನು ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಈ ವಚನ ಚಿತ್ರ ದರ್ಶನ ಕಲಾ ಕಮ್ಮಟ ಈ ಜಾತ್ರೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಕಮ್ಮಟವನ್ನು ನೋಡ್ರಿ. ಅದು ಏನೇನೆಲ್ಲ ಚಿತ್ರಗಳನ್ನು ವಚನಗಳನ್ನು ತಗೊಂಡು ತಾವು ಕ್ಯಾನ್ವಾಸ್ನಲ್ಲಿ ಕೆಲಸ ಮಾಡಿದ್ದಾರೆ. ಆ ವಚನದ ತಾತ್ಪರ್ಯವೇನು, ಆ ಬಣ್ಣದ ಮೂಲಕ ಅವರು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂಥ ಒಂದು ವಚನಗಳನ್ನು ಪ್ರತಿ ವಚನದಲ್ಲೂ ವಿಭಿನ್ನತೆಯ ಮತ್ತು ಸಾಮ್ಯತೆಯ ಹಲವಾರು ರೇಖಾಚಿತ್ರದೊಂದಿಗೆ ಜನರಿಗೆ ಮನಮುಟ್ಟುವ ಹಾಗೆ, ಇವತ್ತು ಅನಕ್ಷರಸ್ಥರಿಗೂ ಕೂಡ ತಿಳಿಯುವ ಹಾಗೆ ತಮ್ಮ ಕುಂಚದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆ ವಚನದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಹೇಳುವಂಥ ವಚನಗಳಿಗೆ ಕುಂಚದಿಂದ ಕಲಾಕೃತಿಗಳನ್ನು ರಚನೆ ಮಾಡಿ ಜನರಿಗೆ ತಿಳಿಸುವಂಥ ಇಂಥ ಅನೇಕ ಪ್ರಯೋಗಗಳು ಅನೇಕ ಜಾತ್ರೆಯಲ್ಲಿ ಇಂಥ ವಚನದ ಮೂಲಕ ಪ್ರಯೋಗಗಳು ನಡಿಬೇಕು. ಜನರ ಒಂದು ಭಾವನೆಗಳಿಗೆ ಅರ್ಥ ತುಂಬುವಂಥ ಕೆಲಸವನ್ನು ನಮ್ಮ ಕಲಾವಿದರು ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾಗಿಯಾಗಿ ಇಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಸಾಮಾಜಿಕ ಕಳೆ ಇರ್ತಕ್ಕಂಥ ಕೆಲಸ ಇಲ್ಲಿ ನಡೀತದ ಅಂತ ಒಂದು ಚಿತ್ರಕಮ್ಮಟಕ್ಕೆ ರಚನೆ ಮಾಡಿದ್ದು ನಮ್ಮೆಲ್ಲ ಕಲಾವಿದರಿಗೆ ಭಾಳಷ್ಟು ಸಂತೋಷ. ವಿಜಯ ಲಲಿತ ಕಲಾ ಮಹಾವಿದ್ಯಾಲಯ ಮತ್ತು ವಿಜಯ ಕಲಾ ಮಂದಿರ ಮತ್ತು ಜೈನ್ ಕಲಾ ಮಹಾವಿದ್ಯಾಲಯ ಈ 3 ಸಹಯೋಗದೊಳಗೆ ಈ ಚಿತ್ರ ರಚನಾ ಕಮ್ಮಟವನ್ನು ಆಯೋಜನೆ ಮಾಡಲಾಗಿದೆ. ಅದರಂತೆ ಇಲ್ಲಿ ವಿಶೇಷಗಳು ವಚನದಲ್ಲಿ ಕಾಣ್ತವೆ. ನವ್ಯ ಶೈಲಿಯ ಕಲಾಕೃತಿಗಳಂದ್ರೆ ಈ ವಚನದ ಕುರಿತು ಚಿತ್ರಗಳನ್ನು ಮಾಡುವಾಗ ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥದ್ದು, ಅಮೂರ್ತವಾಗಿರ್ತಕ್ಕಂಥ ಚಿತ್ರಗಳನ್ನು ರಚನೆ ಮಾಡುವಂಥದ್ದು ರೇಖೆಯ ವಿಭಿನ್ನ ಶೈಲಿ ಈ ಚಿತ್ರದಲ್ಲಿ ಕಾಣ್ತೀವಿ. ಹಾಗಾಗಿ ಗೂಡಿನೊಳಗಿಪ್ಪ ಪಕ್ಷಿ ಗೂಡಿನ ಹೊರಗೆ ಪಕ್ಕ ಬಂದಿದೆ ಅನ್ನುವಂಥ ವಚನಕ್ಕೆ ಬಹಳ ಸೊಗಸಾದ ರೇಖೆಯೊಂದಿಗೆ ಮತ್ತು ವರ್ಣದೊಂದಿಗೆ ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿವ ಮತ್ತು ಪಾಠಕನಲ್ಲದೆ ಜ್ಞಾನಿ ಇಲ್ಲ, ನಿಲ್ಲು ಮನದಂದೆ ಎನ್ನುವಂಥದ್ದು ಅಕ್ಕಮಹಾದೇವಿ ಮತ್ತು ಶಿವ ಮಲ್ಲಿಕಾರ್ಜುನ ಎನ್ನುವಂಥ ಚಿತ್ರವನ್ನು ರಚನೆ ಮಾಡಿದ್ದಾರೆ. ಅವರಿಗೆ ಭಾಳಷ್ಟು ಈ ಬಣ್ಣಗಳನ್ನು ವರ್ಣಗಳನ್ನು ಬಳಸುವಂಥ ವಿಧಾನ ಬಹಳ ಸೊಗಸಾಗಿರ್ತಕ್ಕಂಥದ್ದು. ಆ ವೇಗ, ಕುಂಚದ ವೇಗ ನಮ್ಮ ಮನಸ್ಸಿಗೆ ಮುದು ನೀಡ್ತಕ್ಕಂಥ ಒಂದು ಶೈಲಿ ಇಲ್ಲಿ ಕಾಣ್ತೇವೆ ಅಂತ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಬೆಂಗಳೂರಿನ ರಂಗನಾಥ್ DK ಅಂತಂದು ಕಲಾವಿದರು ಸ್ಥಳದಲ್ಲಿ ಸುಂದರವಾಗಿ ರಚನೆ ಮಾಡಿದ್ದಾರೆ. ಅವರು ಬಳಸುವಂಥ ರೇಖೆ ಮತ್ತು ಬಣ್ಣ ಮತ್ತು ನೆರಳು ಬೆಳಕಿನ ಸಹಯೋಗದೊಂದಿಗೆ ಬಹಳ ಸುಂದರವಾಗಿ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ವಚನಗಳನ್ನು ಉಳಿಸುವಂಥ ಸಂದರ್ಭ. ಶರಣರು ಕಲ್ಯಾಣವನ್ನು ಬಿಟ್ಟು ಹೋಗಬೇಕಾದ್ರೆ ಈ ವಚನಗಳನ್ನು ಓದ್ಕೊಂಡು ಹೋದರು ಅನ್ನುವಂಥದ್ದನ್ನು ತಮ್ಮಲ್ಲಿ ವಿವೇಕವನ್ನು ಇಲ್ಲಿ ಚಿತ್ರದ ಮೂಲಕ ತೋರಿಸಿದ್ದಾರೆ. ಅದರಂತೆಯೇ ನಮ್ಮ ಎಲ್ಲ ಉದ್ಘಾಟಕರು ಮತ್ತು ಅಬ್ಬರು ಅಜ್ಜರು ಈ ಚಿತ್ರದ ಮೂಲಕ ಈ ಚಿತ್ರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಿದ್ದರಾಮ ಮಹಾಸ್ವಾಮಿಗಳು ರಚನೆ ಮಾಡಿದಂಥ ಒಂದು ಚಿತ್ರ, ಪಂಡಿತ್ ಕಲ್ಲಿಗನವರು ಬರ್ತಿರ್ತಕ್ಕಂಥದ್ದು ಮತ್ತು ನಮ್ಮ ಅಶೋಕಕ್ಕಿ ಅವರು ಹಾಕಿರ್ತಕ್ಕಂಥದ್ದು, ಇವೆಲ್ಲದರ ಮೂಲಕ ಚಾಲನೆಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವು ವಿವೇಕಾನಂದ ಪಾಟೀಲ್ರು ಡೆಂಗು ಚಿತ್ರದೊಂದಿಗೆ ಒಂದು ಸಹಿ ಮಾಡುವುದರ ಮುಖಾಂತರ ಚಾಲನೆಯನ್ನು ನೀಡಿದ್ದಾರೆ. ಅದು ನಾನು ಒಲಿದಂತೆ ಆಡುವೆ ನಿನಗೆ ಹೇಳಿಲ್ಲ ಮಾಡಿ ಬಸವಣ್ಣನವರಿಗೆ ಹೇಳಿದ ಒಂದು ವಚನದ ಸಾಲನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ನಮ್ಮ ಪ್ರೊಫೆಸರ್ ಬಸವರಾಜ್ ಕುರ್ತಿ ಅವರು ಬಹಳ ಸುಂದರವಾದಂಥ ಸಂಯೋಜನೆಯನ್ನು ಈ ವೇಬ್ನಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ತಿಳಿದುಕೊಳ್ಳುತ್ತದೆ. ಹಾಗಾಗಿ ನಮ್ಮ ಸರ್ವಜ್ಞವರು ಹಸಿವಿಲ್ಲದನ ಬೇಡ, ಹಸಿದು ಮತ್ತಿರಬೇಡ, ಬಿಸಿ ಮಾಡಿ ತಂಗುಳುನು ಬೇಡ, ವೈದ್ಯನ ಬೆಸಸಲೇ ಬೇಡ ಅಂದ್ರೆ ಭಾಳಷ್ಟು ನಮ್ಮ ಆರೋಗ್ಯಕ್ಕೆ
ಬೇಕಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸರ್ವಜ್ಞ ಈ ವಚನ ನೀಡಿದ್ದಾನೆ. ಅದರಂತೆಗೆ ನಮ್ಮ ವಿದ್ಯಾರ್ಥಿಗಳು ಒಂದು ಟ್ರೆಡಿಷ್ನಲ್ ರೇಖೆಯ ಮುಖಾಂತರ ಈ ವಚನಕ್ಕೆ ಒಂದು ಮೆರಗನ್ನು ನೀಡಿದ್ದಾರೆ. ಸರ್ವಜ್ಞನ ವಚನಕ್ಕೆ ನಮ್ಮ ದೈವೀ ಧರ್ಮದ ಮೂಲವೀಯ ಅನ್ನುವಂಥ ವಿಚಾರಕ್ಕೆ ಬಸವಣ್ಣ ಅವರ ಚಿತ್ರವನ್ನು ರಚನೆ ಮಾಡಿದ್ದಾರೆ, ಸುಂದರವಾದಂಥದ್ದು. ಅದೇ ರೀತಿ ನಮ್ಮ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಬಸವಣ್ಣ ಅವರ ಚಿತ್ರಗಳನ್ನು ರೇಖೆಗಳ ಮುಖಾಂತರ, ಹಲವು ರೇಖೆಗಳ ಮುಖಾಂತರ ರಚನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣ್ತೇವೆ. ಇದರಂತೆ ಹಲವಾರು ಸುಮಾರು 70 ಕಲಾವಿದರು 100 ಮೀಟರ್ ಕ್ಯಾನ್ವಸ್ನೊಳಗೆ ಸುಮಾರು ಒಂದು 15 ಫ್ರೇಮ್ ವರ್ಕ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಚಿತ್ರ ಕಮ್ಮಟದಲ್ಲಿ ರಚನೆಗೊಂಡಿರ್ತಕ್ಕಂಥದ್ದು ಇವು ವಚನ ಚಿತ್ರ ಕಮ್ಮಟದೊಳಗೆ. ಇಂಥ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಮತ್ತು ಜಾತ್ರೆಯ ಸಂಪೂರ್ಣ ಭಾಗವಾಗಿರ್ತಕ್ಕಂಥ ವಚನಗಳನ್ನು ಜನರಿಗೆ ಹತ್ತಿರದಿಂದ ತೋರಿಸುವಂಥ ಕೆಲಸ ಈ ಚಿತ್ರಕಲೆಯಿಂದ ನಡೀತದೆ. ಮತ್ತು ಸದಾ ನಿರಂತರ ಜಾತ್ರೆ ಮುಗಿಯಲಿವರೆಗೂ ಇರುವುದನ್ನು ನೋಡಲಿಕ್ಕೆ ಅನುಕೂಲದ. ಇದರಿಂದ ನಮಗೆ ವಚನ ಮತ್ತು ಚಿತ್ರದ ಒಂದು ಪರಿಚಯ ಜನರಿಗೆ ಆಗ್ತದೆ ಮತ್ತು ಒಂದು ಜಾಗೃತಿ ಮೂಡ್ತದ ಅನ್ನುವಂಥ ವಿಚಾರನ ಹೇಳ್ತಾ ಇದು ಒಂದು ವಚನ ಕಮ್ಮಟ, ಚಿತ್ರರಚನಾ ಕಮ್ಮಟ ಭಾಳ ವಿಶೇಷ ವೈವಿಧ್ಯಮಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಚಿತ್ರಕಲೆಗಳ ಬಗ್ಗೆ ಇವತ್ತಿನ ದಿವಸ ಜಾತ್ರಾ ಕಮಿಟಿಯವರು ಈ ಒಂದು ನಿರ್ಧಾರ ತಗೊಂಡು ಇವತ್ತು ಸಾಕಷ್ಟು ಒಂದು 37 ಕಲಾವಿದರಿಗೆ ಅವಕಾಶವನ್ನು ನೀಡಿ ಇವತ್ತು ವಚನ ಸಾಹಿತ್ಯದ ಮೂಲಕ ಚಿತ್ರಗಳನ್ನು ಬರೆಯುವಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ, ನೀವು ಕಾಣಿರಿ ನೀವು ಕಾಣಿರಿ, ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರಿ, ಎರಗಿ ಬಂದ ದುಂಬಿಗಳಿರ, ನೀವು ಕಾಣಿರಿ, ಕೊಳೆತ ನೊಡರೆ ಹಂಸಗಳಿರ, ನೀವು ಕಾಣಿರಿ, ಗಿರಿ ಗುಹೆಗಳಿರ, ನವಿಲುಗಳಿರ, ನೀವು ಕಾಣಿರಿ, ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಈ ಚಿತ್ರವನ್ನು ಕೂಡ ನೋಡ್ಬೋದು ನಾವು. ಎತ್ತ ನೋಡಿದರತ್ತ ನೀನೇ ದೇವ, ಸಕಲ ವಿಸ್ತಾರದ ಗುರುವು ನೀನೇ ದೇವ, ವಿಶ್ವತಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಬಾಹು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅದೇ ರೀತಿಯಾಗಿ ಬಸವಣ್ಣನವರು ಕೊನೆಗಾಲದಲ್ಲಿ ಕೂಡಲ ಸಂಗಮನಾಥನಲ್ಲಿ ಹೋಗಿ ಐಕ್ಯರಾಗುವಂಥ ವೇಳೆಯೊಳಗೆ ಏನಪ್ಪ ಅಂತಂದ್ರೆ ಅವಾಗ ಹೇಳ್ತಾರೆ, ಚಂದ್ರಂಗೆ ಚಂದ್ರಮನು ಬೆಳಗಿನ ಚಿಂತೆ, ಅಂಬುಜತೆ ಬಾನು ಚಿಂತೆ, ಭ್ರಮರಂಗೆ ಪರಿಮಳದ ಚಿಂತೆ, ಬಂಡುಂಬ ಚಿಂತೆ, ನನಗೆ ನಮ್ಮ ಕೂಡಲ ಸಂಗಮ ದೇವ ನೆನೆಯುವುದೇ ಚಿಂತೆ ಎಂಬಂತೆ ಈ ನಮ್ಮ ಬಸವಣ್ಣನವರು ಕೊನೆಗಾಲದಲ್ಲಿ ಕೂಡಲ ಸಂಗಮನಾಥನಲ್ಲಿ ಐಕ್ಯವಾದಂಥದ್ದು ಈ ಒಂದು ಚಿತ್ರರಚನೆಯನ್ನು ನಾವಿಲ್ಲಿ ಕಾಣ್ಬೋದು. ಶ್ರೀಗಳು ನಮ್ಮ ಕನ್ನಡದ ಜಗದ್ಗುರು ಎಂದು ಖ್ಯಾತರಾಗಿರ್ತಕ್ಕಂಥ ಅವರು ನುಡಿಗಳನ್ನು ಹೇಳುವಾಗ ಸೋಯಂಬೆನಿಸದೆ ದಾಸೋಹವೆನಿಸಯ್ಯ ಎನ್ನುವಂಥದ್ದು. ಹಾಗಾಗಿ ನಮ್ಮ ಕಲಾವಿದರು ಇಲ್ಲಿ ಲಿಂಗ ವಚನ ಮತ್ತು ವಚನದ ಕಟ್ಟುಗಳನ್ನು ರಚನೆ ಮಾಡುವುದರ ಮುಖಾಂತರ ಒಂದು ಪರಿಕಲ್ಪನೆಯನ್ನು ನೀಡಿದ್ದಾರೆ. ಅದಕ್ಕೆ ತೋಟದಾರ್ಯ ಮಟ್ಟದ ಒಂದು ಚಿತ್ರದ ವೈಖರಿ ಮತ್ತು ಅಲ್ಲಿ ಇರ್ತಕ್ಕಂಥ ಒಂದು ಸೌಂದರ್ಯವನ್ನು ಇಲ್ಲಿ ಈ ಕ್ಯಾನ್ವಾಸಿನ ಅಂಗಳದೊಳಗೆ ಸುಂದರವಾಗಿ ರಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ನಮ್ಮ ತೋಟದಾರ್ಯ ಶ್ರೀಗಳ ರೇಖಾಚಿತ್ರ ಮತ್ತು ವರ್ಣಗಳಲ್ಲಿ ಬಹಳಷ್ಟು ಸುಂದರವಾಗಿ ರಚನೆ ಮಾಡಿರ್ತಕ್ಕಂಥದ್ದು ಈ ಕ್ಯಾನ್ವಾಸಿನ ಅಂಗಳದಲ್ಲಿ ಕಾಣ್ತೇವೆ. ಅವು KD ಆರ್ಟ್ಸ್ ಅಂತಂದು ಮತ್ತು ಅರುಣ್ ಅಂತಂದು ಇವರು ಇದನ್ನು ರಚನೆ ಮಾಡಿದ್ದಾರೆ. ಅದರಂತೆ ನಮ್ಮ ಇನ್ನೊಬ್ಬ ಕಲಾವಿದ ಅಂಬಿಗನೆಂದು ಕುಂದು ನುಡಿಯದಿರು ನಂಬಿದರೆ ಅಂಗೈಯಲ್ಲಿ ಕಡೆ ಆಯಿಸುವೆ ಆತ ನಮ್ಮ ಅಂಬಿಗರ ಚೌಡೆಯ ಎನ್ನುವಂಥ ಹುಡುಗಿ ಚೌಡೆಯ ಹುಟ್ಟು ಹಾಕುವಂಥದ್ದನ್ನು ನಮ್ಮ ವಿದ್ಯಾರ್ಥಿಗಳು ಭಾಳ ಸುಂದರವಾದ ಕುಂಚದ ವೇಗದ ವೈಖರಿ ಭಾಳ ಸೊಗಸಾಗಿ ರಚನೆ ಮಾಡಿದ್ದಾರೆ. ಸುಂದರವಾದ ಕಾಲೇಶ್ ಈ ಚಿತ್ರರಚನೆ ಮಾಡಿರ್ತಕ್ಕಂಥದ್ದು ಭಾಳ ಚೆಂದ ಅನಿಸ್ತದೆ.
ಈ ಚಿತ್ರ ಸಂತೆಯನ್ನು ನೋಡಿದರೆ ಏನು ಇಷ್ಟ ವಚನ? ಕಾಲ್ಪನಿಕವಾಗಿ ಚಿತ್ರ ಸಂಗೀತವನ್ನು ಮನಸ್ಸಲ್ಲಿ ಬರುವಂಥ ವ್ಯಕ್ತಿಗಳು ಮಾಡಿದ್ದಾರೆ. ಅದೇ ಶೋಚನೀಯವಾದರು. ಇದೇ ಥರ ಪ್ರತಿ ಜಾತ್ರಾ ಮಹೋತ್ಸವದಲ್ಲೂ ಈ ಥರ ಬಂದು ಬಸವ ಒಳಗೆ ಹೆಚ್ಚಾಗಲಿ ಅಂತ ಹೇಳ್ಕೊಂಡು ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಇದನ್ನೆಲ್ಲ ಕಲೆಯನ್ನು ತೋರ್ಪಡಿಸಿದಂಥ ಎಲ್ಲ ಕಲಾವಿದರಿಗೂ ಅನಂತ ಕೃತಜ್ಞತೆ ಮತ್ತು ಧನ್ಯವಾದಗಳು ತಿಳಿಸಿದ್ದೇನೆ. ನಾನು ಮಾದೇವಪ್ಪ ಹಾದಿಮನಿ ಅಂತ